ಕೂಡ ಬಂದಿದೆ. ಮೊನ್ನೆ ನಾನು ಧರ್ಮಸ್ಥಳ ಹೋದಾಗ ಅಲ್ಲಿ ಸಾಮಾನ್ಯ ಜನರು ಕೂಡ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ನೋಡಿ, ಇದರಿಂದ ಯಾರಿದ್ದಾರೆ, ಯಾರ ಷಡ್ಯಂತ್ರದಿಂದ ಅಡಗಿದೆ, ಯಾವು ಕೂಡ ಬಹಳ ದಿನ ಗುಟ್ಟಾಗಿ ಉಳಿಯೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಮ್ಮ ಆಗ್ರಹವೂ ಕೂಡ ಧರ್ಮಸ್ಥಳದ ವಿಚಾರದಲ್ಲಿ ಒಂದು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರ್ತಕ್ಕಂಥ ಕೆಲಸ ಆಗಿದೆ, ಅಪಪ್ರಚಾರಗಳು ಆಗಿದ್ದಾವೆ. ಈ ರಾಜ್ಯ ಸರ್ಕಾರಕ್ಕೆ ಕಿಂಚಿದಾದ್ರೂ ಕೂಡ ಧರ್ಮಸ್ಥಳದ ವಿಚಾರದ ಬಗ್ಗೆ, ಧರ್ಮಸ್ಥಳ ಮಂಜುನಾಥೇಶ್ವರನ ಬಗ್ಗೆ ನಂಬಿಕೆ ಇದ್ದಿದ್ದೇ ಆದಲ್ಲಿ ಆ ಶಕ್ತಿಗಳು ಹಿಂದೆ ಇದ್ದೇನು ಕೆಲಸ ಮಾಡಿದ್ದೇವೆ ಅದ್ರ ವಿರುದ್ಧ ಕೂಡ ತನಿಖೆ ಆಗ್ಬೇಕು. ಇದನ್ನೇ ನಾವು ನನ್ನ ಸದನದಲ್ಲಿ ಕೂಡ ಪ್ರಸ್ತಾಪ ಮಾಡಿದ್ದೇವೆ. ಮಾಡ್ತೀವಿ. ಇನ್ನೂ ಕೂಡ ಸದನ ನಡೀತಾ ಇದೆ. ನಿನ್ನೆ ಗೃಹ ಸಚಿವರ ಹೇಳಿಕೆಯನ್ನು ಕೂಡ ತಾವು ಗಮನಿಸಿದ್ದೀರಿ. ಅದೇ ಒಂದು ದುಃಖ ತರ್ತಕ್ಕಂಥ ವಿಚಾರ ಅಂತ ಹೇಳಿದ್ರೆ, ಏನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಅಥವಾ ಗೃಹ ಸಚಿವರಿಗೆ ಹಿಂದೆ ಮೈಸೂರಿನಲ್ಲಿ ನಮ್ಮೊಬ್ಬ ಹಿಂದೂ ಕಾರ್ಯಕರ್ತ ಒಂದು ಅನ್ಯ ಧರ್ಮದ ವಿಚಾರದಲ್ಲಿ ಏನೊಂದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ ಅಂತ ಹೇಳಿದಾಗ 24 ಗಂಟೆಯಲ್ಲಿ ಅರೆಸ್ಟ್ ಮಾಡ್ತಾರೆ. ಒಂದು ಕೋಮಿನ ಜನ ಪೊಲೀಸ್ ಸ್ಟೇಷನ್ ನುಗ್ಗಿ ಅಲ್ಲಿ ಪೊಲೀಸ್ ಸ್ಟೇಷನ್ ಬೆಂಕಿ ಹತ್ತಕ್ಕಂತ ಕೆಲಸ ಮಾಡ್ತಾರೆ. ತುಮಕೂರಿನಲ್ಲೂ ಕೂಡ ನಮ್ಮೊಬ್ಳು ಮಹಿಳಾ ಕಾರ್ಯಕರ್ತೆ, ಹಿಂದೂ ಕಾರ್ಯಕರ್ತೆ ಒಂದು ಯಾವುದೋ ಒಂದು ಸಾಮಾಜಿಕ ಜಾಲತಾಣದಲ್ಲೇ ಪೋಸ್ಟ್ ಮಾಡ್ತಾರೆ ಅಂದಾಗ ಅಲ್ಲೂ ಕೂಡ ಅರೆಸ್ಟ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಆದ್ರೆ ಈ ವಿಚಾರದಲ್ಲಿ, ಧರ್ಮಸ್ಥಳದ ವಿಚಾರದಲ್ಲಿ ಏನು ಡಿ.ಕೆ. ಶಿವಕುಮಾರ್ ಅದೇ ಸಿದ್ದರಾಮಯ್ಯನವರು ಕೂಡ, ನಾವು ಕೂಡ ಧರ್ಮಸ್ಥಳದ ಬಗ್ಗೆ ಬಹಳ ನಂಬಿಕೆ ಇಟ್ಕೊಂಡಿದ್ದೇವೆ, ನಾವು ಹೋಗ್ತಾ ಇರ್ತೇವೆ ಅಂತೇಳಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಧರ್ಮಸ್ಥಳದ ವಿಚಾರದಲ್ಲಿ ಅಪಪ್ರಚಾರ ನಡಿಬೇಕಾದ್ರೆ ಯಾಕೆ ಅದನ್ನ ಕಟ್ಟಾಕ್ತಕ್ಕಂಥ ಕೆಲಸ ಮಾಡಲಿಲ್ಲ? ಅಪಪ್ರಚಾರವನ್ನ ಯಾವ ವ್ಯಕ್ತಿಗಳು, ಯಾವ ಸಂಘಟನೆಗಳು ಅಪಪ್ರಚಾರ ಮಾಡ್ತಾ ಇದ್ದು ಆ ಸಂಘಟನೆ ವಿರುದ್ಧ ಇವತ್ತಿಗೂ ಕೂಡ ಯಾಕೆ ಎಫ್ಐಆರ್ ದರ್ಜ್ ಆಗಲಿಲ್ಲ? ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಬಂದಾಗ ಯಾಕೆ ರಾಜ್ಯ ಸರ್ಕಾರ ತತ್ಕ್ಷಣ ಸ್ಪಂದನೆ ಮಾಡಲಿಲ್ಲ? ಗೃಹ ಸಚಿವರಾಗ್ಲಿ, ಮುಖ್ಯಮಂತ್ರಿಗಳಾಗ್ಲಿ, ಇದಕ್ಕೂ ಕೂಡ ರಾಜ್ಯ ಸರ್ಕಾರ ಉತ್ತರವನ್ನು ಕೊಡಬೇಕಾಗ್ತದೆ.